ಯೂಟ್ಯೂಬ್ ಇಂದ ಇದುವರೆಗೂ ಎಷ್ಟು ಲಕ್ಷನ ಸಂಪಾದನೆ ಮಾಡಿದೀನಿ ಅಂತ ಗೊತ್ತಾ? 17,16,000 ಒಂದು ತಿಂಗಳಿಗೆ ಯೂಟ್ಯೂಬ್ ಇಂದ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಗೊತ್ತಾ ನನ್ಗೆ? ನವೆಂಬರ್ ಅಲ್ಲಿ 61,000, ಡಿಸೆಂಬರ್ ಅಲ್ಲಿ 82,000, 7,62,000 ಜನ ನೋಡಿದಾರೆ ಈ ವಿಡಿಯೋನ. ಇನ್ಕಮ್ ನೋಡಿ 22,000. ನಾನಿವತ್ತು ಫಸ್ಟ್ ಟೈಮ್ ನನ್ನ ಮೇನ್ ಚಾನಲ್ ಇನ್ಕಮ್ ನ ರಿವೀಲ್ ಮಾಡ್ತಾ ಇದ್ದೀನಿ. ನಾನು 3 ವರ್ಷ ಯೂಟ್ಯೂಬ್ ಮಾಡಿ ಎಷ್ಟು ಲಕ್ಷನ ಸಂಪಾದನೆ ಮಾಡಿದೀನಿ ಅಂತ ಹೇಳ್ತೀನಿ. ತಿಂಗಳಿಗೆ ಎಷ್ಟು ಲಕ್ಷ ದುಡಿತೀನಿ ಅಂತ ಕೂಡ ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಅದಕ್ಕೆ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ. ಇವತ್ತು ನಮ್ಮ ಅಮ್ಮನ ಇದಾರೆ ನನ್ನ ಜೊತೆ. ರೆಡಿನಾಮ? ನಮ್ಮ ಅಮ್ಮನಿಗೂ ಗೊತ್ತಿಲ್ಲ ನಾನು ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡಿತಾ ಇದ್ದೀನಿ ಅಂತ. ಮೇನ್ ಚಾನಲ್ ಇನ್ಕಮ್ಮು ತೋರಿಸ್ತಿರೋದು ನಾನು. ಲಾಸ್ಟ್ ಟೈಮು ನಾನು ಸೆಕೆಂಡ್ ಚಾನಲ್ ಇನ್ಕಮ್ ತೋರಿಸಿದಾಗ ನೀವೆಲ್ಲರೂ ಕಮೆಂಟಲ್ಲಿ ಹಾಕಿದ್ರಿ ಮೇನ್ ಚಾನಲ್ ಇನ್ಕಮ್ ತೋರಿಸಿ, ಮೇನ್ ಚಾನಲ್ ಇನ್ಕಮ್ ತೋರಿಸಿ ಅಂತ. ಅದಕ್ಕೆ ನಾನು ಇವತ್ತು ಮೇನ್ ಚಾನಲ್ ಇನ್ಕಮ್ನ ವಿತ್ ಪ್ರೂಫ್ ನಿಮಗೆ ಎಷ್ಟು ದುಡ್ದಿದ್ದೀನಿ, ಎಷ್ಟು ಬರುತ್ತೆ ಒಂದು ವಿಡಿಯೋಗೆ, ಎಷ್ಟು ರೆವೆನ್ಯೂ ಆಗೈತೆ ಎಲ್ಲಾನು ತೋರಿಸ್ತೀನಿ. ನಮ್ಮ ಅಮ್ಮನಿಗೂ ಗೊತ್ತಿಲ್ಲ, ಯಾವತ್ತು ಅವ್ರಿಗೂ ಕೂಡ ಹೇಳಿ. ನಾನು ನೋಡಿಲ್ಲ ಗೈಸ್, ನಾನು 3 ವರ್ಷದಿಂದ ಎಷ್ಟು ದುಡ್ದಿದ್ದೀನಿ ಅಂತ ನಾನು ಚೆಕ್ ಮಾಡಿಲ್ಲ. ಇವತ್ತು ಚೆಕ್ ಮಾಡ್ಬಿಟ್ಟು ನೋಡೋಣ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಮಂತ್ಲಿ ನೋಡ್ತಿರ್ತೀನಿ, ಬಟ್ ಒಂದು 3 ವರ್ಷದಿಂದ ಎಷ್ಟು ದುಡ್ದಿದ್ದೀನಿ ಅವೆಲ್ಲ ನಾನು ನೋಡಿಲ್ಲ. ಇವಾಗ ಫಸ್ಟು ವಿಡಿಯೋಸಿಂದ ಸ್ಟಾರ್ಟ್ ಮಾಡೋಣ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಒಂದು ವ್ಯೂಸ್ಗೆ ಎಷ್ಟು ರೂಪಾಯಿ ಕೊಡ್ತಾರೆ, ಒಂದು ಲೈಕ್ಗೆ ಕಾಸು ಬರುತ್ತಾ ಇಲ್ವಾ. ಫ್ಯಾಕ್ಟ್ ಏನಂದ್ರೆ ಗೈಸ್, ನೀವು ಲೈಕ್ ಮಾಡೋದ್ರಿಂದ ಎಲ್ಲ ಯಾವುದೇ ಯೂಟ್ಯೂಬರ್ಸ್ಗೂ ಕೂಡ ರೆವೆನ್ಯೂ ಬರಲ್ಲ, ದುಡ್ಡು ಬರಲ್ಲ. ಲೈಕ್ ಮಾಡೋದು ಎಂತಕ್ಕೆ ಅಂತಂದ್ರೆ, ನೀವೇನಾದ್ರೂ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡ್ತೀರಾ, ಅದರಿಂದ ವಿಡಿಯೋ ಇನ್ನು ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ಲೈಕ್ ಕೊಡೋದ್ರಿಂದ ಯಾವುದೇ ರೀತಿ ದುಡ್ಡು ಬರಲ್ಲ, ಅದೊಂದು ಕ್ಲಿಯರು. ಇನ್ನೊಂದು, ಇವಾಗ ನೋಡಿ ನಂದು ಇವಾಗ ರೀಸೆಂಟ್ ವಿಡಿಯೋಸ್ ಇದು. ಇದರಲ್ಲಿ ನಿಮಗೆ ಒಂದೊಂದು ವಿಡಿಯೋದಲ್ಲಿ ಎಷ್ಟೆಷ್ಟು ರೆವೆನ್ಯೂ ಬಂದೈತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದೇ ನಾನು ಮತ್ತೆ ಗೌತಮ್ ಚಾಲೆಂಜ್ ವಿಡಿಯೋ ಮಾಡಿದ್ದು. ಟ್ರಾವೆಲ್ ವಿಡಿಯೋಗೆ ಒಂದು ಸ್ವಲ್ಪ ಜಾಸ್ತಿ ರೆವೆನ್ಯೂ ಇರುತ್ತೆ. ಇವಾಗ ಇದ್ರ ಅನಾಲಿಟಿಕ್ಸ್ ತೆಗಿಯೋಣ. ಈ ವಿಡಿಯೋದಲ್ಲಿ ನನಗೆ ದುಡ್ಡು ಬಂದಿರೋದು 5,797 ರೂಪಾಯಿ. ವ್ಯೂಸ್ ಎಷ್ಟೈತೆ? 1.25 ಲಕ್ಷ ವ್ಯೂಸ್ ಐತೆ ನೋಡಿ ಅಮ್ಮ. 1.25 ಲಕ್ಷ ವ್ಯೂಸ್ ಬಂದೈತೆ. ಅದರಲ್ಲಿ ನನಗೆ 5,797 ರೂಪಾಯಿ ದುಡ್ಡು ಬಂದೈತೆ. ಇದರಲ್ಲಿ ಏನಂತಂದ್ರೆ ಗೈಸ್, ಒಂದು ವಿಡಿಯೋಯಿಂದ ಒಂದು ವಿಡಿಯೋಗೆ RPM ಡಿಫ್ರೆನ್ಸ್ ಇರುತ್ತೆ. ಇವಾಗ 1.25 ಲಕ್ಷ ಅಲ್ವಾ, 1,000 ಜನ ನೋಡಿದ್ರೆ ಒಂದು RPM ಅಂತ ಇರುತ್ತೆ. ಈ ವಿಡಿಯೋದಲ್ಲಿ ವಾಚ್ ಅವರ್ಸ್ ಅಂದ್ರೆ ಜಾಸ್ತಿ ಇವತ್ತು ಜನ ನೋಡಿದ್ದಾರೆ ಈ ವಿಡಿಯೋನ ಲಾಂಗ್ ಆಗಿ, ಅದಕ್ಕೆ ಗ್ರೀನ್ ಐತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ರೆವೆನ್ಯೂ ಇರುತ್ತೆ. ಇದ್ರಲ್ಲಿ ನೋಡಿದ್ರೆ 1.25 ಲಕ್ಷ ವ್ಯೂಸ್ಗೆ 5,797 ರೂಪಾಯಿ ಐತೆ. ಇವಾಗ ಇನ್ನೊಂದು ವಿಡಿಯೋ ತೆಗಿತೀನಿ ರೀ, ಅದರಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ಹೇಳಕ್ಕಾಗಲ್ಲ. ಇವಾಗ ಈ ವಿಡಿಯೋ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತ ಮಾಡಿದ್ದು ವಿಡಿಯೋ. ಈ ವಿಡಿಯೋಗೆ ನಾನು ಅದೇ ಹೋಟೆಲ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ನಲ್ಲ, ಲಲಿತ್ ಮಹಲ್ ಪ್ಯಾಲೇಸ್ಗೆ ನಾನು 10,000 ರೂಪಾಯಿ ಪೇ ಮಾಡಿದ್ದೆ ಆ ಹೋಟ್ಲಲ್ಲಿ ಸ್ಟೇ ಆಗೋಕ್ಕೆ. ಮತ್ತು ಚೀಪ್ ಹೋಟೆಲ್ಗೆ, ಕಮ್ಮಿ ರೂಪಾಯಿ ಹೋಟೆಲ್ಗೂ ಒಂದು ಸ್ವಲ್ಪ ಪೇ ಮಾಡಿದ್ವಿ. ಮತ್ತು ನಾವು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಕೋಗಿದ್ವಿ ಕಾರಲ್ಲಿ. ಎಲ್ಲ ಒಂದು 13,000 ರೂಪಾಯಿವರೆಗೂ ಖರ್ಚಾಗಿತ್ತು ಅಂತ ಅನ್ಕೊಳ್ಳಿ ಆ ವಿಡಿಯೋ ಮಾಡೋಕ್ಕೆ. ಇವಾಗ ಆ ವಿಡಿಯೋಯಿಂದ ಎಷ್ಟು ರೆವೆನ್ಯೂ ಬಂದೈತೆ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟು ಜನ ನೋಡಿದ್ದಾರೆ ಗೊತ್ತಾ? 1,28,000 ಜನ ಈ ವಿಡಿಯೋನ ನೋಡಿದ್ದಾರೆ. ಒಂದು ನಿಮಿಷ ಅನಾಲಿಟಿಕ್ಸ್ ಹೋಗೋಣ. ನೋಡಿ ಗೈಸ್, ಈ ವಿಡಿಯೋಗೆ ನನಗೆ 6,971 ರೂಪಾಯಿ ಬಂದೈತೆ. 1,28,602 ಜನ ನೋಡಿದ್ದಾರೆ. 130 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಾವು ಖರ್ಚು ಮಾಡಿರೋದೆಷ್ಟು? ಒಂದು 12,000 ರಿಂದ 13,000 ಖರ್ಚಾಗೈತೆ ಈ ವಿಡಿಯೋಗೆ. ಆದರೆ 6,000 ಅದೇ 7,000 ಹತ್ರ ದುಡ್ಡು ಬಂದೈತೆ. ಸೊ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ, ಯೂಟ್ಯೂಬಲ್ಲಿ ನಾವು ಡೈಲಿ ಲಾಗ್ ಮಾಡೋದಕ್ಕೂ ಈ ಥರ ಮೇನ್ ಚಾನಲ್ ವಿಡಿಯೋ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಕೆಲವು ವಿಡಿಯೋದಲ್ಲಿ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ದುಡ್ಡು ಬರಲ್ಲ. ಕೆಲವು ವಿಡಿಯೋದಲ್ಲಿ ನಾವು ಖರ್ಚೇ ಮಾಡಿರಲ್ಲ, ಆದರೂ ಕೂಡ ಜಾಸ್ತಿ ದುಡ್ಡು ಬಂದಿರುತ್ತೆ. ಆ ವಿಡಿಯೋನ ಇವಾಗ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಖರ್ಚೇ ಮಾಡಿಲ್ಲ. ವಿಡಿಯೋಗೆ 1,000 ಖರ್ಚಾಗಿರ್ಬೋದು ಊಟ ಟ್ರಾವೆಲಿಂಗ್ಗೆ. ಬಟ್ ಇದರಲ್ಲಿ ನೋಡಿ 6,401 ರೂಪಾಯಿ. ಸೇಮ್ ಅದೇ ಇನ್ಕಮ್ ಬಂದೈತೆ. ಲಾಸ್ಟ್ ವಿಡಿಯೋ ತೋರಿಸಿದ್ನಲ್ಲ ಚೀಪ್ ಆ್ಯಂಡ್ ಎಕ್ಸ್ಪೆನ್ಸಿವ್ದು ಹೋಟೆಲ್ ರೂಮ್ದು, ಆ ವಿಡಿಯೋದಷ್ಟೇ ರೆವೆನ್ಯೂ ಬಂದೈತೆ. ಬಟ್ ಈ ವಿಡಿಯೋಗೆ ನಾನು ಖರ್ಚು ಮಾಡಿಲ್ಲ. ನೋಡಿ, ಇದು 6,401 ರೂಪಾಯಿ ಬಂದೈತೆ 1,38,000 ವ್ಯೂಸ್ಗೆ. ಈ ಥರ ಗೈಸ್, ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ? ಇವಾಗ ಈ ವಿಡಿಯೋಗೆ 1.25 ಲಕ್ಷ ವ್ಯೂಸ್ ಬಂದೈತೆ, ಇನ್ನೊಂದು ವಿಡಿಯೋಗೂ 1.25 ಲಕ್ಷ ವ್ಯೂಸ್ ಬಂದಿರುತ್ತೆ. ಆದರೆ ಎರಡರೂ ಇನ್ಕಮ್ಮು ಸೇಮ್ ಇರಲ್ಲ. ಯಾಕಂತಂದರೆ ಒಂದು ವಿಡಿಯೋನ ಜನ ಜಾಸ್ತಿ ಹೊತ್ತು ನೋಡಿರ್ತಾರೆ, ಇನ್ನೊಂದು ವಿಡಿಯೋನ ಜಾಸ್ತಿ ಹೊತ್ತು ನೋಡಿರಲ್ಲ. ಅದರಿಂದನೂ ಕೂಡ ಇನ್ಕಮ್ಮು ಡಿಫ್ರೆನ್ಸ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಇವಾಗ ನಾನು ಒಂದು ದಿನಕ್ಕೆ ಇವತ್ತು ಅಪ್ಲೋಡ್ ಮಾಡ್ತೀನಿ, ನಾಳೆ ಅಷ್ಟರಲ್ಲಿ 1 ಲಕ್ಷ ವ್ಯೂಸ್ ಬಂದಿದ್ರೆ ಅವಾಗ ಇನ್ಕಮ್ ಇನ್ನೂ ಜಾಸ್ತಿ ಇರುತ್ತೆ. ಅದೇ ಇವತ್ತು ಅಪ್ಲೋಡ್ ಮಾಡಿ 3-4 ದಿನ ಆದಮೇಲೆ 1 ಲಕ್ಷ ವ್ಯೂಸ್ ಬಂದರೆ ಅದಕ್ಕೆ ಇನ್ಕಮ್ ಕಮ್ಮಿ ಇರುತ್ತೆ. ಇದನ್ನ RPM ಅಂತ ಕರೀತಾರೆ ಯೂಟ್ಯೂಬಲ್ಲಿ.
RPM ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋಗೆ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಯ್ತಾನೆ ಅಮ್ಮ? ನನ್ಗೇನ್ ಅನ್ಸ್ತು ಗೊತ್ತಾ, ಲಲಿತ್ ಮಹಲ್ ಇದ್ಕೋಗಿದ್ದಲ್ಲ, ಅವಾಗ ನಾವೇ ಮಾತಾಡ್ಕೊಂಡ ಬಿಂದು ನಾನು, ಇದಕ್ಕೆಲ್ಲ ಇಷ್ಟು ದುಡ್ಡು ಖರ್ಚು ಮಾಡೋನಲ್ಲ, ಎಲ್ಲ ಹೆಚ್ಚಾಗಿ ಬಂದತ್ತೆ ಹೇಳಲ್ಲ. ಹೆಚ್ಚಾಗಿ ಬಂದದೇನೋ, ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾನೆ, ಹೆಚ್ಚಾಗಿ ಬಂದ್ರೆ ಖರ್ಚು ಮಾಡೋನೇನೋ ಅದ್ರಲ್ಲಿ ಅನ್ಕೋತೀನಿ. ಎಷ್ಟೊಂದು ವಿಡಿಯೋ ಖರ್ಚು ಮಾಡ್ತೀಯಲ್ಲ, ಅವಾಗ ಹೆಚ್ಚಾಗಿ ಬಂದತೇನೋ ಅದಕ್ಕೆ ಖರ್ಚು ಮಾಡೋನೇನೋ. ನೀನು ಹೇಳಲ್ವಲ್ಲ ಎಷ್ಟು ಅಂತ ನಮಗೆ ಇವಾಗ ಅನಿಸ್ತದೆ, ಗೊತ್ತಾಯ್ತು. ಹೆಂಗೆ ಗೈಸ್, ಒಂದು ವಿಡಿಯೋದಲ್ಲಿ ಏನು ಖರ್ಚು ಮಾಡ್ದೇನೆ ಕಂಟೆಂಟ್ ಮಾಡಿದಾಗ ಅದ್ರಲ್ಲಿ ದುಡ್ಡು ಬಂದಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಕ್ವಾಲಿಟಿ ಕಂಟೆಂಟ್ ಮಾಡಬೇಕು ಅಂದರೆ ಖರ್ಚು ಮಾಡಲೇಬೇಕು. ಮೇನ್ ಚಾನಲ್ಲು ನಾನು ತುಂಬಾ ಪ್ಯಾಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಮೇನ್ ಚಾನಲ್. ಅದಕ್ಕೆ ಈಗಲೂ ಕೂಡ ಎಷ್ಟೇ ಖರ್ಚಾದರೂ ಕೂಡ ತುಂಬ ಎಫರ್ಟ್ ಹಾಕಿ ಮೇನ್ ಚಾನಲಲ್ಲಿ ವೀಡಿಯೋ ಮಾಡೋದು ಅದಕ್ಕೇನೆ. ನನಗೆ ಆ ಪ್ಯಾಷನ್ ಐತೆ, ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಂತ ಬಂದಿದ್ದು ನಾನು. ಅದನ್ನು ಕೊನೆವರೆಗೂ ಬಿಡಲ್ಲ ನಾನು ಆ ಪ್ಯಾಷನ್ನ. ಸೆಕೆಂಡ್ ಚಾನಲ್ ತೆಗ್ದಿದ್ದು ಏಂತಕ್ಕೆ ಅಂತಂದರೆ, ಈ ಮೇನ್ ಚಾನಲಲ್ಲಿ ನಾನು ಹಾಕೋದೇ ವಾರಕ್ಕೊಂದು ವಿಡಿಯೋ. ಆ ರೆವೆನ್ಯೂಲಿ ನಾನು ಎಲ್ಲಾನು ಮ್ಯಾನೇಜ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಸೆಕೆಂಡ್ ಚಾನಲ್ನ ತೆಗ್ದಿದ್ದು. ಈ ವಿಡಿಯೋಗೆ ಹೆವಿ ರೆವೆನ್ಯೂ ಬಂದಿರುತ್ತೆ ಗೈಸ್. ಯಾಕಂತಂದರೆ ಈ ವಿಡಿಯೋ ಜಾಸ್ತಿ ಓಡೈತೆ. 7 ಲಕ್ಷ ಓಡೈತಲ್ವ ಇದು. ಸೆಲೆಬ್ರಿಟಿ ಹೌಸ್ ಟೂರ್ ಕೇಳೋ ವಿಡಿಯೋ ಮಾಡಿದ್ನಲ್ಲ ಅದ್ರದ್ದು ಇದು. ರಿಷಬ್ ಸರ್ ಮನೆಗೆ ಹೋಗಿ ಮತ್ತು ಸೆಲೆಬ್ರಿಟೀಸ್ ಮನೆ ಹೌಸ್ ಟೂರ್ ಕೇಳಿದ್ನಲ್ಲ, ರೀಸೆಂಟಾಗಿ ಮಾಡಿದ್ದು ವಿಡಿಯೋ. ಈ ವಿಡಿಯೋಗೆ ತುಂಬ ಜಾಸ್ತಿ ಇರುತ್ತೆ ರೆವೆನ್ಯೂ. ನೋಡಿ, 7,62,000 ಜನ ನೋಡಿದ್ದಾರೆ ಈ ವಿಡಿಯೋನ. ಇನ್ಕಮ್ ನೋಡಿ 22,419 ರೂಪಾಯಿ ಐತೆ. ಯಾಕೈತೆ ಇಷ್ಟೊಂದು ಇನ್ಕಮ್ಮು ಅಂದರೆ, 7 ಲಕ್ಷ ಜನ ನೋಡಿದ್ದಾರೆ, ಜೊತೆಗೆ ತುಂಬ ಫಾಸ್ಟಾಗಿ ಹೊಡಿತು ಈ ವಿಡಿಯೋ. ಅದಕ್ಕೆ ನೋಡಿ 22,000 ರೆವೆನ್ಯೂ ಐತೆ ಒಂದೇ ವಿಡಿಯೋದಲ್ಲಿ. ಹಂಗೇಮ್ಮ? ಅದೇ. ಕೆಲವು ವಿಡಿಯೋಸ್ಗೆ ತುಂಬ ಜಾಸ್ತಿ ಇನ್ಕಮ್ ಬಂದಿರುತ್ತೆ, ಇನ್ನು ಕೆಲವಕ್ಕೆ ತುಂಬ ಕಮ್ಮಿ ಬಂದಿರುತ್ತೆ. ಇನ್ನೊಂದು 2-3 ಯಾವ್ದಾದ್ರು ತೋರಿಸ್ತೀನಿ ರೀ. ಇದನ್ನ ನೋಡಿ, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಏರ್ಲೈನ್ಸ್ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ. 3 ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಿದ್ದೆ ನಾನು. 3ಕ್ಕೂ ಹಬ್ಬ ಅಂದರೆ ಒಂದು 6,000-7,000 ಅಂತ ಅಂದ್ಕೊಳ್ಳಿ ಒಂದೊಂದು ಟಿಕೆಟು. ಒಂದು 17,000-18,000 ಖರ್ಚಾಗಿರುತ್ತೆ, ಊಟ ತಿಂಡಿ ಫ್ಲೈಟ್ ಟಿಕೆಟು ಎಲ್ಲ. ಆದರೆ ಇದರಿಂದ ಎಷ್ಟು ರೆವೆನ್ಯೂ ಬಂದೈತೆ ಅಂತ ನೋಡೋಣ ಬನ್ನಿ. ಇವಾಗ ಇದರಲ್ಲಿ ನೋಡಿ 22,000 ರೆವೆನ್ಯೂ ಬಂದೈತೆ. 3,5 ಲಕ್ಷ ಜನ ನೋಡಿದ್ದಾರೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ನನಗೆ ಆಲ್ಮೋಸ್ಟು ಹಾಕಿರೋ ದುಡ್ಡಿಗಿಂತ ಒಂದು 3,000-4,000 ಜಾಸ್ತಿನೇ ಬಂದೈತೆ ಅಂತ ಅಂದ್ಕೊಳ್ಳಿ. 22,000 ಬಂದೈತಲ್ಲ. ಬಟ್ ಆವಾಗಲೇ ಒಂದು ವಿಡಿಯೋ ತೋರಿಸ್ತೆ ಗೊತ್ತಾ ನಿಮಗೆ, 7 ಲಕ್ಷ ಹೊಡಿತು, ಅದಕ್ಕೂ 22,000ನೇ ಇತ್ತು ಇನ್ಕಮ್ಮು. ಇದು 3,5 ಲಕ್ಷ ಓಡೈತೆ, ಇದಕ್ಕೂ 22,000ನೇ ಐತೆ. ಯಾಕೆ ಹೇಳು? ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇದು ಟ್ರಾವೆಲ್ ವಿಡಿಯೋ ಗೈಸ್. ಯೂಟ್ಯೂಬ್ ಒಂದೊಂದು ಜಾನರ್ಗೆ ಅಂದ್ರೆ ಒಂದೊಂದು ವಿಡಿಯೋಗೆ ಒಂದೊಂದು RPM ಇಡುತ್ತೆ ಕೆಲವು ಸಲ. ಇದು ಟ್ರಾವೆಲ್ ವಿಡಿಯೋ ಆಗಿರೋದ್ರಿಂದ ಯೂಟ್ಯೂಬ್ ಅವ್ರಿಗೆ ಗೊತ್ತು, ಫ್ಲೈಟಲ್ಲಿ ಟ್ರಾವೆಲ್ ಮಾಡಿರ್ತೀವಿ, ಟ್ರಾವೆಲ್ ಮಾಡಿದಾಗ ಜಾಸ್ತಿ ಖರ್ಚಾಗಿರುತ್ತೆ ಅಂತ. ಅದಕ್ಕೆ 3,5 ಲಕ್ಷ ಓಡಿದ್ರೆ 22,000 ಇನ್ಕಮ್ ಕೊಟ್ಟಿದ್ದಾರೆ ನಮಗೆ. ಇವಾಗ ಅದೇ ಸೆಲೆಬ್ರಿಟಿ ಹೌಸ್ ಟೂರ್ ಮಾಡಿದ್ನಲ್ಲ, ಅದು 7,5 ಲಕ್ಷ ಓಡಿದ್ರು 22,000 ಇತ್ತು. ಸೊ ಈ ಥರ ಒಂದೊಂದು ವಿಡಿಯೋಗೂ ಕೂಡ ಇನ್ಕಮ್ಮು ಡಿಫ್ರೆನ್ಸ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೇನೆ ಕೆಲವರು ಪ್ರಿಡಿಕ್ಟ್ ಮಾಡ್ತಾರೆ ಗೊತ್ತಾ, ಯಾವ್ಯಾವ ಯೂಟ್ಯೂಬರ್ದು ಇನ್ಕಮ್ ಎಷ್ಟು ಅಂತ. ವ್ಯೂಸ್ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ಅಂದಾಜು ಮೇಲೆ ಹೇಳ್ತಾರೆ. ಬಟ್ ಅದು ಯಾವುದೇ ಕಾರಣಕ್ಕೂ ನಿಜ ಆಗಿರೋಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಒಂದೊಂದು ವಿಡಿಯೋಗೂ ಡಿಫ್ರೆನ್ಸ್ ಇರುತ್ತೆ. ಇವಾಗ 1,000 ವ್ಯೂಸ್ಗೆ ಬೇರೆ ಥರನೇ ಇರುತ್ತೆ ಇನ್ನೊಂದು ವಿಡಿಯೋದಲ್ಲಿ. ಆ ಥರ ನಿಮ್ಗೆ ಇವಾಗ ಒಂದೊಂದು ವಿಡಿಯೋದು ಇನ್ಕಮ್ ತೋರಿಸಿದ್ದೀನಿ, ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಮಂತ್ಲಿ ಎಷ್ಟು ದುಡ್ಡನ್ನ ದುಡಿತೀನಿ ಅಂದರೆ ಒಂದೊಂದು ಮಂತಲ್ಲಿ ಒಂದೊಂದು ಸಲ ಇನ್ಕಮ್ಮು ಬೇರೆ ಬೇರೆ ಥರ ಇರುತ್ತೆ. ಅದನ್ನು ಕ್ಲೀನಾಗಿ ತೋರಿಸ್ತೀನಿ. ಇದು ನೋಡಿ, ಇವಾಗ ರನ್ನಿಂಗ್ ಮಂತು ಲಾಸ್ಟ್ 28 ಡೇಸಲ್ಲಿ ನಾನು 54,183 ರೂಪಾಯಿನ ದುಡ್ದಿದ್ದೀನಿ. ಇವಾಗ ಬೇರೆ ಮಂತ್ಗೆ ಚೇಂಜ್ ಮಾಡೋಣ. ಇವಾಗ ಜಾನ್ವರಿ, ಫೆಬ್ರವರಿ, ಮಾರ್ಚು ಅಂದರೆ ಜಾನ್ವರಿ 2026 ಜಾನ್ವರಿಲಿ ಎಷ್ಟು ರೆವೆನ್ಯೂ ಬಂದೈತೆ ಅಂದರೆ 77,818 ರೂಪಾಯಿ ಬಂದೈತೆ ಜಾನ್ವರಿಲಿ. ಸೊ ಇವಾಗ ಫೆಬ್ರವರಿಲಿ ನೋಡೋಣ ಎಷ್ಟು ಬಂದೈತೆ ಅಂತ. ಫೆಬ್ರವರಿಲಿ 59,993 ರೂಪಾಯಿ ಬಂದೈತೆ. ಈಗ ನೋಡಿ ಗೈಸ್, ನಾನು ಮೇನ್ ಚಾನಲಲ್ಲಿ ಫೆಬ್ರವರಿಲಿ ಎಷ್ಟು ವಿಡಿಯೋ ಹಾಕಿದ್ದೀನಿ ನೋಡಿ, 1, 2, 3, 4 ವಿಡಿಯೋ ನಾನು ಹಾಕಿರೋದು. ನಾನು ಮೇನ್ ಚಾನಲಲ್ಲಿ ಡೈಲಿ ಲಾಗಲ್ಲಿ ಹಾಕ್ತಿದ್ದೀನೋ ವೀಡಿಯೋಸು, ಆ ಥರ ಮೇನ್ ಚಾನಲಲ್ಲಿ ಪ್ರತಿದಿನ ಒಂದು ವಿಡಿಯೋ ಹಾಕಿದ್ರೆ ಆರಾಮಾಗಿ ನಾನು ತುಂಬ ಜಾಸ್ತಿ ದುಡ್ಡನ್ನ ದುಡಿಬೋದು. ಆದರೆ ನನಗೆ ಮೇನ್ ಚಾನಲಲ್ಲಿ ಕ್ವಾಲಿಟಿ ವೀಡಿಯೋಸ್ ಮಾಡಬೇಕು, ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ ತುಂಬಾ ಆಸೆ ಐತೆ. ಆ ಪ್ಯಾಷನ್ ಇಟ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಏನಾದ್ರು ಡಿಫ್ರೆಂಟಾಗಿ ವೀಡಿಯೋಸ್ ಮಾಡಬೇಕು ಅಂತ. ಅದಕ್ಕೆ ನಾನು ರೆವೆನ್ಯೂ ಜಾಸ್ತಿ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ನಾನು ಮೇನ್ ಚಾನಲ್ನಲ್ಲಿ
ಡೈಲಿ ಲಾಗ್ಸ್ ಮಾಡೋದು ಮತ್ತೆ ಬೇರೆ ವಿಡಿಯೋಸ್ ಮಾಡೋದನ್ನ ಮಾಡಲಿಲ್ಲ. ಯಾಕಂತಂದ್ರೆ ನನಗೆ ಇನ್ಕಮ್ಗಿಂತ ಜಾಸ್ತಿ ಇಲ್ಲಿರೋವಂಥ ಆಡಿಯನ್ಸ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಡಿಫ್ರೆಂಟ್ ಆಗಿ ಏನಾದ್ರು ವಿಡಿಯೋಸ್ ಮಾಡ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಇಂದ. ಅದಕ್ಕೆ ನಾನು ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ವೀಕ್ಲಿ ಒಂದು ವಿಡಿಯೋ ಕ್ವಾಲಿಟಿ ವಿಡಿಯೋನ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ಇದೇ 4 ವಿಡಿಯೋ ಜಾಗದಲ್ಲಿ ನಾನು ಏನಾದ್ರು 24 ವಿಡಿಯೋ ಹಾಕಿದಿದ್ರೆ ರೆವೆನ್ಯೂ ಡಬಲ್ ಅಲ್ಲ, ಇನ್ನೂ ತುಂಬಾ ಜಾಸ್ತಿನೇ ಇರೋದು. ಇದು ಫೆಬ್ರವರಿಲಿ 59,993 ರೂಪಾಯಿ ದುಡ್ದಿದ್ದೀನಿ. ನೆಕ್ಸ್ಟ್ ಇವಾಗ ಮಾರ್ಚ್ಗೆ ಹೋಗೋಣ. ಇವಾಗ ಆನ್ ಗೋಯಿಂಗು ಮಾರ್ಚ್ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. 43,518 ರೂಪಾಯಿ ಐತೆ ಮಾರ್ಚ್ದು. ಸೊ ಈ ತರ ಗೈಸ್, ಒಂದೊಂದು ಮಂತಲ್ಲೂ ಒಂದೊಂದು ಡಿಫ್ರೆನ್ಸ್ ಬಂದೇ ಬರುತ್ತೆ. ಇಲ್ಲಿ ನೋಡಿ, ತುಂಬಾ ಮಂತ್ ಕಳೆದು ಒಟ್ಟಿಗೆ ತೋರಿಸ್ತಾ ಐತೆ. ಈ ಅಕ್ಟೋಬರ್ ಅಲ್ಲಿ ನೋಡಿ 84,265 ರೂಪಾಯಿ ದುಡ್ದಿದ್ದೀನಿ. ಚೆನ್ನಾಗಿ ವಿಡಿಯೋ ರೀಚ್ ಸಿಕ್ಕಿರುತ್ತೆ, ಅವಾಗ ಜಾಸ್ತಿ ರೆವೆನ್ಯೂ ಬಂದೈತೆ. ನವೆಂಬರಲ್ಲಿ 61,000, ಡಿಸೆಂಬರಲ್ಲಿ 82,000, ಜಾನ್ವರಿಲಿ 72,000, ಫೆಬ್ರವರಿಲಿ 59,000. ಈ ತರ ಗೈಸ್ ನೋಡಿ, ಅಕ್ಟೋಬರ್ ಮತ್ತೆ ಡಿಸೆಂಬರಲ್ಲಿ 82,000, 84,000 ಬಂದೈತೆ. ಬಟ್ ಕೆಲವು ಮಂತ್ಗಳಲ್ಲಿ ತುಂಬಾ ಕಮ್ಮಿ ಬರುತ್ತೆ, ಕೆಲವು ಮಂತ್ಗಳಲ್ಲಿ ತುಂಬಾ ಜಾಸ್ತಿ ಬರುತ್ತೆ. ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ನಾನಿವಾಗ ನಿಮ್ಗೊಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಒಂದು 4 ಮಂತಿಂದ ಡೈಲಿ ಲಾಗ್ಸ್ ದಿನ ಹಾಕ್ತಿದ್ದೀನಿ ಸೆಕೆಂಡ್ ಚಾನಲಲ್ಲಿ. ಇವಾಗ ನನ್ನ ಸೆಕೆಂಡ್ ಚಾನಲಲ್ಲಿ ಮೇನ್ ಚಾನಲ್ಗಿಂತ ಜಾಸ್ತಿ ಇನ್ಕಮ್ ಜನರೇಟ್ ಆಗ್ತೈತೆ. ಯಾಕಂತಂದ್ರೆ ದಿನ ವಿಡಿಯೋಸ್ ಹಾಕೋದ್ರಿಂದ ಸ್ವಲ್ಪ ವ್ಯೂಸ್ ಕಮ್ಮಿ ಇದ್ರೂ ಕೂಡ ಇನ್ಕಮ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಡೈಲಿ ವಿಡಿಯೋಸ್ನ ಹಾಕ್ತೀವಿ ನಾವು. ಬಟ್ ಆದರೆ ಮೇನ್ ಚಾನಲಲ್ಲಿ ನಾನು 4 ವಿಡಿಯೋಸ್ ಹಾಕೋದು, ಅದಕ್ಕೆ ಸ್ವಲ್ಪ ಕಮ್ಮಿ ರೆವೆನ್ಯೂ ಐತೆ. ಬಟ್ ಆದರೆ RPM ಜಾಸ್ತಿ ಇರುತ್ತೆ. ಯಾಕಂತಂದರೆ ಸಬ್ಸ್ಕ್ರೈಬರ್ಸ್ ತುಂಬಾ ಜಾಸ್ತಿ ಇದ್ದಾರೆ ಈ ಚಾನಲಲ್ಲಿ. ಸೊ ಆದ್ದರಿಂದ ನಾನು ಈಗಲೂ ಕೂಡ ವೀಕ್ಲಿ 1 ವಿಡಿಯೋನೇ ಹಾಕ್ತಿರೋದು. ಏನಕ್ಕಂದರೆ ಒಳ್ಳೆ ಕ್ವಾಲಿಟಿನ ಕೊಡಬೇಕು ಅಂತ. ಮೇನ್ ಚಾನಲ್ಲು ನನಗೆ ತುಂಬಾ ಪ್ಯಾಷನ್ ಇಟ್ಕೊಂಡು ಮಾಡ್ತಿರೋದು. ಸೆಕೆಂಡ್ ಚಾನಲಲ್ಲಿ ನನಗೆ ಇನ್ಕಮ್ ಬಂದ್ರೂ ಕೂಡ ನನಗೆ ಮೇನ್ ಚಾನಲ್ಲೇ ತುಂಬ ಇಷ್ಟ. ಯಾಕಂತಂದರೆ ನಾನು ಡಿಫ್ರೆಂಟ್ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೆಕೆಂಡ್ ಚಾನಲ್ಲು ಕೂಡ ಅಷ್ಟೇ ಎಫರ್ಟ್ಸ್ ಹಾಕಿ ಮಾಡ್ತಿದ್ದೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಸೆಕೆಂಡ್ ಚಾನಲಲ್ಲಿ ದಿನ ಡೈಲಿ ಲಾಗ್ಸ್ ಬರುತ್ತೆ, ಫುಡ್ ಲಾಗ್ಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿಸುತ್ತೆ ಅಮ್ಮ, ಮಂತ್ಲಿ ಇನ್ಕಮ್ಮು ಸಾಕು, ಅಷ್ಟೊಂದು ಆಸೆ ಇಲ್ಲ. ಆದ್ರೆ ಇದ್ರಲ್ಲಿ ಖರ್ಚು ಜಾಸ್ತಿ ಇರ್ತದೆ, ಉಳ್ಸಕ್ಕಾಗಲ್ಲ. ಇವಾಗ ಉಳ್ಸಕ್ಕಾಗಲ್ಲ. ಆದ್ರೂ ಇದೆಲ್ಲ ನಾವೆಲ್ಲ ಮಾತಾಡೋಕೆ ಬರಲ್ಲ. ನಿಂಗೇನೋ ಒಂದ್ ಸ್ವಲ್ಪ ಟ್ಯಾಲೆಂಟ್ ಅದೇ. ಮಾಡ್ತೀವಿ. ಗೈಸ್, ಇನ್ನೊಂದು ಏನಂತಂದ್ರೆ ಇವಾಗ ಸೆಕೆಂಡ್ ಚಾನಲಲ್ಲೂ ಕೂಡ ಖರ್ಚು ಹಂಗೆ ಆಗ್ತೈತೆ. ಸ್ಟಾರ್ಟಿಂಗ್ ಆಗ್ತಿರ್ಲಿಲ್ಲ, ಬಟ್ ಇವಾಗ ಫುಡ್ ಲಾಗ್ ಮಾಡ್ತಿರೋದ್ರಿಂದ ಬಿಲ್ ಪೇ ಮಾಡೋದಿರ್ಬೋದು, ಟ್ರಾವೆಲ್ ಮಾಡೋದಿರ್ಬೋದು. ಸೆಕೆಂಡ್ ಚಾನಲ್ ಕೂಡ ಎಷ್ಟು ದುಡಿತೀನಿ, ಅರ್ಧ ದುಡ್ಡು ಅಲ್ಲೇ ವಿಡಿಯೋ ಮಾಡೋಕ್ಕೇ ಹೋಗ್ಬಿಡುತ್ತೆ. ಯೂಟ್ಯೂಬ್ ಅಂದ್ರೆ ಹಂಗೆ ಗೈಸ್. ಏನಂತಂದ್ರೆ ನೀವು ಖರ್ಚು ಮಾಡ್ದೇನೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೋದು, ರೆವೆನ್ಯೂ ಇನ್ಕಮ್ ಜನರೇಟ್ ಮಾಡ್ಬೋದು. ಬಟ್ ಕ್ವಾಲಿಟಿ ವಿಡಿಯೋಸು, ಚೆನ್ನಾಗಿರೋ ವಿಡಿಯೋಸ್ ಮಾಡಬೇಕು ಅಂದರೆ ಖರ್ಚು ಹಾಗೆ ಆಗುತ್ತೆ ಯೂಟ್ಯೂಬಲ್ಲಿ. ಗೈಸ್, ಇನ್ನೊಂದು ತುಂಬ ಜನಕ್ಕೆ ಕ್ವಶನ್ ಇರೋದು ಏನಂತಂದರೆ, ಮೆಜೆಸ್ಟಿಕ್ ವಿಡಿಯೋ ಮಾಡಿದಾಗ ಎಷ್ಟು ಇನ್ಕಮ್ ಬಂತು, ಮಿಲಿಯನ್ ಗಟ್ಟಲೆ ಓಡೈತೆ ವೀಡಿಯೋಸು ಅಂತ ಕೇಳ್ತಾನೆ ಇದ್ರಿ ಅಲ್ವಾ. ಮೆಜೆಸ್ಟಿಕ್ ಬಗ್ಗೆ ವಿಡಿಯೋ ಮಾಡೋದು ನಾನು ಒಂದು ಪ್ಯಾಷನಿಂದ, ಏನಾದರೂ ಒಳ್ಳೇದಾಗಲಿ ಜನಕ್ಕೆ ಅನ್ನೋ ಸೋಷಿಯಲ್ ಕಾಸಿಂದ ಅಷ್ಟೇ ನಾನು ವಿಡಿಯೋ ಮಾಡೋದು. ಯಾಕಂತ ಅಂದರೆ ಯೂಟ್ಯೂಬ್ ಅದನ್ನು 18+ ಕಂಟೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ. ಇವಾಗ ಪ್ರತಿಯೊಂದು ಮೆಜೆಸ್ಟಿಕ್ ವಿಡಿಯೋದೂ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಎಲ್ಲ ವಿಡಿಯೋಸ್ದು ಇದು ಮಾನಿಟೈಸೇಷನ್ ಆನ್ ಅಂತ ಐತೆ ನೋಡಿ. ಎಲ್ಲ ಗ್ರೀನ್ ಕಲರ್ ಐತೆ ಅಲ್ವಾ. ಸೊ ಇದು ಗ್ರೀನ್ ಕಲರ್ ಇದ್ರೆ ಇನ್ಕಮ್ ಬರುತ್ತೆ ನಮಗೆ ಅಂತ ಅರ್ಥ. ಈ ತರ ಯೆಲ್ಲೋ ಕಲರ್ ಬಂದ್ರೆ ಏನಾಗುತ್ತೆ ಅಂದ್ರೆ, ದಿಸ್ ವಿಡಿಯೋ ಮೇ ಅರ್ನ್ ಲಿಮಿಟೆಡ್ ಆರ್ ನೋ ಆಡ್ ರೆವೆನ್ಯೂ ಡ್ಯೂ ಟು ಕಂಟೆಂಟ್ ಐಡೆಂಟಿಫೈಡ್ ಆಸ್ ನಾಟ್ ಸೂಟೇಬಲ್ ಫಾರ್ ಮೋಸ್ಟ್ ಅಡ್ವರ್ಟೈಸರ್ಸ್. ಅಂದ್ರೆ ಈ ವಿಡಿಯೋ ಅಡ್ವರ್ಟೈಸರ್ಸ್ಗೆ ಸೂಟ್ ಆಗಲ್ಲ. ಇಲ್ಲಿ ನೋಡಿ, ಇದು ಲಿಮಿಟೆಡ್ ಅಂತ ಐತೆ. ಮಾನಿಟೈಸೇಷನ್ ಈ ತರ $ಯೆಲ್ಲೋ ಬಂದ್ರೆ 18+ ಕಂಟೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ ಯೂಟ್ಯೂಬ್. ಸೊ ಅದರಿಂದ ರೆವೆನ್ಯೂ ಜನರೇಟ್ ಆಗಲ್ಲ. ಅಡಲ್ಟ್ ಕಂಟೆಂಟ್ ಅಂತ ತೋರಿಸುತ್ತೆ ಪ್ರತಿ ಸಲ ಮೆಜೆಸ್ಟಿಕ್ ವಿಡಿಯೋ ಮಾಡಿದಾಗಲೂ ಅಷ್ಟೇ. ಅಡಲ್ಟ್ ಕಂಟೆಂಟ್ ಅಂತ ಬಂದೈತೆ ನೋಡಿ. ಮ್ಯಾನ್ಯುವಲ್ ಆಗಿ ರಿವ್ಯೂ ಮಾಡ್ತಾರೆ. ಏನಂತ ಅಂದರೆ, ಯೂಟ್ಯೂಬ್ ಇವಾಗ ಫಸ್ಟು ಇದು 18+ ಕಂಟೆಂಟ್ ಅಂತ ನಮಗೆ ಒಂದು ಮೇಲ್ ಕಳಿಸುತ್ತೆ. ಅವಾಗ ನಾವು ಯೂಟ್ಯೂಬ್ನ ಕೇಳ್ಬೋದು, ಇಲ್ಲ ಇದು ಕರೆಕ್ಟ್ ಆಗಿದೆ ವಿಡಿಯೋ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅವಾಗ ಒಬ್ರು ಯೂಟ್ಯೂಬ್ ಕಂಪ್ನಿಯವರು ಮ್ಯಾನ್ಯುವಲ್ ಆಗಿ ರಿವ್ಯೂ ಮಾಡ್ತಾರೆ. ಅಂದರೆ ಯಾರಾದರೂ ಯೂಟ್ಯೂಬ್ ಎಂಪ್ಲಾಯ್ ಅವ್ರು ರಿವ್ಯೂ ಮಾಡಿದಾಗಲೂ ಕೂಡ ಅಷ್ಟೇ. ಇದು 18+ ಕಂಟೆಂಟ್ ಅಂದರೆ ಅಡಲ್ಟ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಲಿಮಿಟೆಡ್ ಆ್ಯಡ್ ಅಂತ ಬಂದ್ಬಿಡುತ್ತೆ. ಇದು ಇವಾಗ ರೀಸೆಂಟಾಗಿ ಹಾಕಿರೋ ಮೆಜೆಸ್ಟಿಕ್ ವಿಡಿಯೋ. ಪ್ರತಿ ಮೆಜೆಸ್ಟಿಕ್ ವಿಡಿಯೋನು ನಿಮಗೆ ತೋರಿಸ್ತೀನಿ ರೀ, ಎಲ್ಲದೂ ಹಿಂಗೆ ಬಂದಿರುತ್ತೆ. ಮೆಜೆಸ್ಟಿಕ್ ವಿಡಿಯೋ ಎಷ್ಟು ಮಾಡಿದ್ದೀನಿ ನಾನು, ಅಷ್ಟು ವಿಡಿಯೋ $ಯೆಲ್ಲೋ ಆಗೈತೆ. 1, 2, 3, 4 ವಿಡಿಯೋನು ಕೂಡ ನೋಡಿ ರೆವೆನ್ಯೂ ಲಿಮಿಟೆಡ್ ಆಗೈತೆ. ಸೊ 18+ ಕಂಟೆಂಟ್ ಅಂತ ತಗೊಳುತ್ತೆ ಯೂಟ್ಯೂಬ್. 7 ಮಿಲಿಯನ್ ಹತ್ರ ಓಡೈತೆ. ಆ ವಿಡಿಯೋನು ಕೂಡ ನೋಡಿ ಲಿಮಿಟೆಡ್ ಅಲ್ಲಿ ಐತೆ.
ಗೈಸ್ ಇವಾಗ ಮಂತ್ಲಿ ಇನ್ಕಮ್ ನೋಡೋಣ ಕ್ಲೀನಾಗೆ. ಇದು 2026 ಜಾನ್ವರಿಲಿ 77,818 ರೂಪಾಯಿಗೆ ಬಂದೈತೆ. ಇದು ಫೆಬ್ರವರಿಲಿ 59,993 ರೂಪಾಯಿ ಬಂದೈತೆ. ಮಾರ್ಚು ಅಂದರೆ ಇವಾಗ ಇನ್ನೂ ಆನ್ ಗೋಯಿಂಗು, ಅಂದರೆ ಮಾರ್ಚ್ ಈ ಮಂತು ಇವಾಗ 43,000 ಅಂತ ತೋರಿಸ್ತಾ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು ಇದು. ನೋಡಿ, ಪ್ರತಿ ಮಂತು ಕೂಡ ನೊಂದು ರೆವೆನ್ಯೂ ಚೇಂಜಸ್ ಇದ್ದೇ ಇರುತ್ತೆ. ಇವಾಗ 2025 ಹೋಗೋಣ ಬನ್ನಿ. 1 ಇಯರಲ್ಲಿ ಪ್ರತಿ ಮಂತ್ ಎಷ್ಟು ದುಡ್ಡು ಬಂದೈತೆ ಅಂತ ತೋರಿಸ್ತೀನಿ ನಿಮಗೆ. ಹೈಯೆಸ್ಟ್ ಅಂದರೆ 2025 ಒಂದು ವರ್ಷದಲ್ಲಿ ಹೈಯೆಸ್ಟ್ ಅಂದರೆ ಒಂದು ಮಂತಲ್ಲಿ ಜಾಸ್ತಿ ದುಡ್ಡು ಬಂದಿರೋದು ಮೇನ್ ಚಾನಲಲ್ಲಿ ಅಂದರೆ ಆಗಸ್ಟಲ್ಲಿ 1,06,839 ರೂಪಾಯಿ ಬಂದೈತೆ. ಅದೇ ಹೈಯೆಸ್ಟ್ 2025 ಹೇಳಮ್ಮ. ನಮ್ಗೆ ಇವತ್ತೇ ಗೊತ್ತಾದದ್ದು ಅಂದ್ರೆ ಅದೇ ಮಾಡಿರ್ತಿ, ಅರ್ಧ ಖರ್ಚು ಮುಕ್ಕಾಲ್ ಖರ್ಚು. ಗೈಸ್ ಅಂದ್ರೆ ಖರ್ಚು ಕೂಡ ಅಷ್ಟೇ ಇರುತ್ತೆ ಮೇನ್ ಚಾನಲಲ್ಲಿ. ಖರ್ಚು ಆಗೇ ಆಗುತ್ತೆ. 4 ವಿಡಿಯೋ ಮಾಡಿದ್ರು 4 ವಿಡಿಯೋದಲ್ಲೂ ತುಂಬಾ ಖರ್ಚು ಮಾಡಿರ್ತೀನಿ ನಾನು. ಅದ್ರ ಜೊತೆಗೆ ಇವಾಗ ನೋಡಿ ಏನಂತಂದ್ರೆ ನಿಮ್ಮ ತಲೆಯಲ್ಲಿ ಇತ್ತು ಅಂತ ಅನ್ಸುತ್ತೆ, ವಿಕಾಸು ಮೇನ್ ಚಾನಲಲ್ಲಿ ಪ್ರತಿ ತಿಂಗಳು 1 ಲಕ್ಷ 1.25 ಲಕ್ಷ 2 ಲಕ್ಷದ ಗಂಟ ದುಡಿತಾನೆ ಅಂತ. ಅದಕ್ಕೆ ಇವತ್ತು ರಿಯಾಲಿಟಿನ ತೋರಿಸ್ತೀನಿ ನೋಡಿ. ಹೈಯೆಸ್ಟೇ 1 ಲಕ್ಷ ನೋಡಿ. ಕೆಲವು ಮಂತಲ್ಲಿ 41,000, 48,000, 57, 55, 59, 61, 63, 73, 77, 82,000, 84,000 ಈ ಥರ ಪ್ರತಿ ಮಂತು ಕೂಡ ಚೇಂಜಸ್ ಇದ್ದೇ ಇರುತ್ತೆ ಗೈಸ್. ಇಷ್ಟು ನಂದು 2025ರಲ್ಲಿ ದುಡ್ದಿರೋವಂಥ ದುಡ್ಡು. ಟೋಟಲಾಗಿ 2025ರಲ್ಲಿ ನಾನು 8,02,990 ರೂಪಾಯಿ ಮಾಡಿದ್ದೀನಿ. ಗೊತ್ತಾಯ್ತಾ ನಿಮಗೆ? ಕ್ಲೀನಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮಗೆ. ಇವಾಗ ಕಮ್ಮಿ ಅಂದರೆ 41,000ನೂ ಬಂದೈತೆ ನೋಡಿ. ಕೆಲವು ಟೈಮು 41,000 ಬಂದಾಗ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಇವಾಗ ನಿಮಗೆ 41,000 ಅಂತ ಅನ್ಸ್ಬೋದು. 41,000ನೂ ಒಳ್ಳೆ ಅಮೌಂಟ್ ಅಲ್ವಾ, ಒಳ್ಳೆ ದುಡ್ಡಲ್ವಾ ಅಂತ. ಖಂಡಿತವಾಗ್ಲೂ ಹೌದು. ಆದರೆ ಇವಾಗ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. MBA ಮಾಡಿದ್ದೆ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಅವಾಗ 40,000 ಬಂದರೆ 40,000ನೂ ನನಗೆ ಖರ್ಚು ಮಾಡ್ಕೋತೀನಿ ನಾನು. ನಮ್ಮ ಮನೆಯವ್ರು ಕೊಡ್ತೀನಿ, ಇಲ್ಲ ನನ್ನ ಖರ್ಚಿಗೆ ನೋಡ್ಕೋತೀನಿ. ಆದರೆ ತಿರ್ಗಾ ಕೆಲಸಕ್ಕೆ ಹಾಕಲ್ಲ ದುಡ್ಡನ್ನ. ಬಟ್ ಯೂಟ್ಯೂಬಲ್ಲಿ ಏನು ಗೊತ್ತಾ, ತಿರ್ಗಾ ಯೂಟ್ಯೂಬ್ಗೆ ಹಾಕ್ಲೇಬೇಕು ನಾವು ದುಡ್ಡನ್ನ, ಖರ್ಚು ಮಾಡಲೇಬೇಕು. ಯಾಕಂದರೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಖರ್ಚು ಆಗೇ ಆಗುತ್ತೆ. ಕೆಲಸಕ್ಕೂ ಯೂಟ್ಯೂಬ್ಗೂ ಇರೋ ಡಿಫ್ರೆನ್ಸೇ ಇದು. ಇವಾಗ ನಾನು 1 ಲಕ್ಷ ಯೂಟ್ಯೂಬಲ್ಲಿ ದುಡಿತೀನಿ ಅಂತ ಅನ್ಕೊಳ್ಳಿ ಒಂದು ಮಂತಲ್ಲಿ. ಅದರಲ್ಲಿ ಒಂದು 50,000 ರೂಪಾಯಿ ಯೂಟ್ಯೂಬ್ಗೆ ಖರ್ಚಾಗುತ್ತೆ. ತಿರ್ಗಾ ನೆಕ್ಸ್ಟ್ ಮಂತಲ್ಲಿ ಅದನ್ನು ನಾವು ವಾಪಸ್ ಪಡ್ಕೋಬೋದು. ತಿರ್ಗಾ ನೆಕ್ಸ್ಟ್ ಮಂತಲ್ಲೂ ನಾವು ಯೂಟ್ಯೂಬ್ ದುಡ್ಡು ಹಾಕ್ತೀವಿ. ಯೂಟ್ಯೂಬ್ಗೂ ಕೆಲಸಕ್ಕೂ ಇರೋದು ಇದೇ ಮೇಜರ್ ಡಿಫ್ರೆನ್ಸು. ಇವಾಗ ನಾನು 3 ವರ್ಷ ಆಯ್ತಲ್ವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. 3 ವರ್ಷಕ್ಕೆ ನಾನು ಇವಾಗ ಒಂದು ಕೆಲಸ ಆಫರ್ ಲೆಟ್ರ್ ಎರಡು ಆಫರ್ ಲೆಟ್ರ್ ಇದ್ರೂ ಕೂಡ ನಾನು ರಿಜೆಕ್ಟ್ ಮಾಡಿ ಯೂಟ್ಯೂಬ್ ಮಾಡೋಕ್ಕೆ ಬಂದಿದ್ದು ಪ್ಯಾಷನ್ ಇಟ್ಕೊಂಡು. ನಾನು ಇವಾಗ ಕೆಲಸ ಮಾಡ್ತಿದ್ರು ಇದೇ ದುಡ್ಡನ್ನ ದುಡಿತಿದ್ದೆ. ಬಟ್ ಆದರೆ ಆ ಖುಷಿ ಇರ್ತಿರ್ಲಿಲ್ಲ, ನೆಮ್ಮದಿ ಇರ್ತಿರ್ಲಿಲ್ಲ. ಇವಾಗ ನಾನು ಎಷ್ಟೊತ್ತು ಬೇಕಾದ್ರೂ ಎದೊಳ್ಬೋದು, ಎಷ್ಟೊತ್ತು ಬೇಕಾದ್ರೂ ವೀಡಿಯೋ ಮಾಡ್ಬೋದು, ಯಾವಾಗ ಬೇಕಾದ್ರೂ ಎಡಿಟ್ ಮಾಡ್ಬೋದು. ನನಗೇನು ಇಷ್ಟ, ಏನು ಖುಷಿ ಅದನ್ನು ಮಾಡ್ಬೋದು. ಬಟ್ ಕೆಲ್ಸಕ್ಕೆ ಹೋಗ್ತಿದ್ದಿದ್ರೆ ಈ ಫ್ರೀಡಮ್ ಸಿಗ್ತಿರ್ಲಿಲ್ಲ. ಅದು ಮೇಜರ್ ಡಿಫ್ರೆನ್ಸು. ಇಷ್ಟೇ ಗೈಸ್, ಇದು 2025ನೇ ರೆವೆನ್ಯೂ. ಇವಾಗ ನಿಮಗೆ ಡೈರೆಕ್ಟು ಲೈಫ್ ಟೈಮು ಅಂದರೆ ಯೂಟ್ಯೂಬಲ್ಲಿ 3 ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಮೇನ್ ಚಾನಲಲ್ಲಿ ಎಷ್ಟು ದುಡ್ಡನ್ನ ದುಡ್ದಿದ್ದೀನಿ 3 ವರ್ಷದಲ್ಲಿ ಅಂತ ನೋಡೋಣ. ಯಾವುದೋ ಒಂದು ರೀಲಲ್ಲಿ ಏನೋ ನೋಡಿದ್ದೆ ನಾನು, 21 ಲಕ್ಷನೋ 22 ಲಕ್ಷನೋ ಇನ್ಕಮ್ ಬಂದೈತೆ ವಿಕಾಸ್ ಅವ್ರಿಗೆ ಯೂಟ್ಯೂಬಲ್ಲಿ ಇದುವರೆಗೂ ಅಂತ ಅಂದಿದ್ರು. ಅಷ್ಟೆಲ್ಲ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕೂಡ ಯಾವತ್ತೂ ನೋಡಿಲ್ಲ ಲೈಫ್ ಟೈಮ್ಗಾಗಿ. ಇದೆಲ್ಲ ತೆಗಿಯೋದೇ ಇಲ್ಲ ನಾನು. ಮಂತ್ಲಿ ಎಷ್ಟು ಬರುತ್ತೆ ನೋಡ್ತೀನಿ, ಅದು ಅಕೌಂಟಿಗೆ ಬಂದೈತೆ ನೋಡ್ಕೋತೀನಿ ಅಷ್ಟೇ. ಇದೇ ಫಸ್ಟ್ ಟೈಮ್ ನಾನು ಕೂಡ ಇಷ್ಟೆಲ್ಲ ತೆಗ್ದು ನೋಡಿರೋದೇ ಇವತ್ತು. ಬಟ್ ಲೈಫ್ ಟೈಮ್ ಎಷ್ಟು ಬಂದೈತೆ ಅಂತ ನನಗೂ ತುಂಬಾ ಕುತೂಹಲ ಇದೆ. ಬನ್ನಿ ಈಗ ನೋಡೋಣ ಎಷ್ಟು ದುಡ್ದಿದ್ದೀನಿ ಯೂಟ್ಯೂಬಲ್ಲಿ ಇದುವರೆಗೂ ಅಂತ. ಲೋಡ್ ಆಗ್ತಾ ಐತೆ ಇರಿ ಗೈಸ್. ತುಂಬ ಜಾಸ್ತಿ ಏನಾರು ಆಯ್ತಾ? ಬಂತು ಇಲ್ಲ ಐತೆ, ಅರ್ಥನೇ ಆಗೋದಿಲ್ಲ ನನಗೆ ಗೈಸ್. ಇಲ್ಲಿ ನೋಡಿ, ಯೂಟ್ಯೂಬ್ ಇನ್ಕಮ್ಮು ಲೈಫ್ ಟೈಮಲ್ಲಿ ನೀವು ನೋಡಿ. ಯೂಟ್ಯೂಬ್ ಅನ್ನೋದು ಕನ್ಸಿಸ್ಟೆನ್ಸಿ ಮತ್ತು ಕೆಲಸ, ಹಾರ್ಡ್ ವರ್ಕ್ ಎಷ್ಟು ಪೇ ಆಗುತ್ತೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು 2024-23 ಅಂತ ಅನ್ಸುತ್ತೆ. ನೋಡಿ ಗೈಸ್, ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ಮಂತ್ಲಿ ನೋಡಿ ಜುಲೈಯಲ್ಲಿ, ಅವಾಗ ಮಾನಿಟೈಸ್ ಅವಾಗ ಆಗಿತ್ತಲ್ಲ, ಅವಾಗ ನೋಡಿ 151 ರೂಪಾಯಿ ಬಂದೈತೆ ಒಂದು ಮಂತಲ್ಲಿ ನನಗೆ. 163 ರೂಪಾಯಿ, 463 ರೂಪಾಯಿ, 1,117
177 ರೂಪಾಯಿ, 3,000, 7,000, 20,000, 23,000, 30,000 ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗೈತೆ. ನಾನು ಒಂದು ಮಂತಲ್ಲಿ ಅವಾಗ 150 ರೂಪಾಯಿ, 400 ರೂಪಾಯಿ, 1,000 ರೂಪಾಯಿ ಬಂದಾಗ ಏನಾದರೂ ಯೂಟ್ಯೂಬ್ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದರೆ ಇವತ್ತು ಈ ಪ್ಲೇಸಿಗೆ ಬರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ನೋಡಿ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗೈತೆ. 40,000, 50,000, 70,000. ಒಂದು ಯಾವುದೋ 3-4 ಮಂತಲ್ಲಿ ನೋಡಿ ಕರೆಕ್ಟಾಗಿ ಜಾನ್ವರಿ, ಸೆಪ್ಟೆಂಬರ್, ಅಕ್ಟೋಬರು, ಡಿಸೆಂಬರು ಈ ಮಂತ್ಗಳಲ್ಲಿ ಯಾವಾಗಲೂ 72,000, 75,000 ಕನ್ಸಿಸ್ಟೆಂಟಾಗಿ ಬಂದೈತೆ. ಟೋಟಲಾಗಿ ನೋಡಿ ಗೈಸ್ ಇಲ್ಲ ಐತೆ, ನಾನು ಇದುವರೆಗೂ ಯೂಟ್ಯೂಬಲ್ಲಿ ದುಡ್ದಿರೋದು 17,16,110 ರೂಪಾಯಿ ಟೋಟಲಾಗಿ ದುಡ್ದಿರೋದು. ಗೈಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನಿಮಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಲೈಫ್ ಟೈಮ್ ಅಂತ ಹಾಕಿದ್ದೀನಿ, ಲೈಫ್ ಟೈಮ್ ಯೂಟ್ಯೂಬ್ ಇನ್ಕಮ್ಮು ಇಲ್ಲಿ ಕ್ಲೀನಾಗಿ ತೋರಿಸುತ್ತೆ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. 17,16,110 ರೂಪಾಯಿ ಬಂದೈತೆ ಇಲ್ಲಿ. ಗೈಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಕೋತೀನಿ. ತುಂಬ ಜನಕ್ಕೆ ತಲೆಯಲ್ಲಿರುತ್ತೆ ಯೂಟ್ಯೂಬರ್ಸುಗೆ ಎಷ್ಟು ದುಡ್ಡು ಬರುತ್ತೆ, ಯಾವ ಥರ ಇನ್ಕಮ್ ಜನ್ರೇಟ್ ಆಗುತ್ತೆ ಅಂತ. ಕಂಪ್ಲೀಟಾಗೆ ಎಷ್ಟಾಗುತ್ತೆ ಅಷ್ಟು ಈಸಿಯಾಗೆ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಯೂಟ್ಯೂಬ್ ಪಾಲಿಸಿ ಏನಂತಂದರೆ RPMನ ತೋರ್ಸಂಗಿಲ್ಲ. RPM ಅಂತಂದರೆ ಇವಾಗ ಯೂಟ್ಯೂಬ್ಗೆ ಅಡ್ವರ್ಟೈಸರ್ಸು ಒಂದು 100 ರೂಪಾಯಿನ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಅವರು ನಮಗೆ 40 ರೂಪಾಯಿನ ಕೊಡ್ತಾರೆ, ಅವ್ರು 60 ರೂಪಾಯಿನ ಇಟ್ಕೋತಾರೆ ಯೂಟ್ಯೂಬ್ ಅವರು. ಅದನ್ನು ತೋರ್ಸಂಗಿಲ್ಲ. ಆದರೆ ನಮ್ಮ ಯೂಟ್ಯೂಬ್ ಇನ್ಕಮ್ಮು, ಮಂತ್ಲಿ ಇನ್ಕಮ್ ಇರ್ಬೋದು, ಲೈಫ್ ಟೈಮ್ ಇನ್ಕಮ್ ಇರ್ಬೋದು, ಆರಾಮಾಗಿ ತೋರಿಸ್ಬೋದು. ಯೂಟ್ಯೂಬ್ ಪಾಲಿಸಿಲಿ ಎಲ್ಲೂ ಕೂಡ ಇಲ್ಲ ಅದು. ಅದಕ್ಕೆ ನಾನು ನಿಮಗೆ ಕ್ಲೀನಾಗಿ ತೋರಿಸಿದ್ದೀನಿ, ಎಲ್ಲ ಇನ್ಕಮ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ತುಂಬ ಜನ ಹೇಳ್ತಿದ್ರೆ ವಿಕಾಸ್ ಬ್ರೋ ಯಾವತ್ತು ಮೇನ್ ಚಾನಲ್ ಇನ್ಕಮ್ ತೋರಿಸೋದೇ ಇಲ್ಲ ಅಂತ. ನನಗೇನಿಲ್ಲ ಗೈಸ್, ಸೆಕೆಂಡ್ ಚಾನಲ್ದು ತೋರಿಸಿದೆ, ಇವಾಗ ಮೇನ್ ಚಾನಲ್ದು ತೋರಿಸಿದ್ದೀನಿ. ತಿರ್ಗಾ ಇನ್ನೊಂದ್ಸಲ ತೋರಿಸಿ ಅಂತಂದ್ರೂ ತೋರಿಸ್ತೀನಿ. ಏನನ್ಸುತ್ತೆ ಅಮ್ಮ ನಿಂಗೆ? ಏನಿಲ್ಲ, ಮಾಮೂಲಿ ತೋರಿಸಿ ಅಂತೆಲ್ಲ ಕೇಳಿದ್ರಲ್ಲ, ತೋರಿಸ್ತಲ್ಲ ಬಿಡು. ಗೈಸ್ ನಾನು ಯೂಟ್ಯೂಬ್ ಮೇನ್ ಚಾನಲ್ ಇನ್ಕಮ್ ತೋರಿಸಿದ್ದು ಒಂದೇ ಕಾರಣಕ್ಕೆ, ನಾನು ಸೆಕೆಂಡ್ ಚಾನಲ್ ಇನ್ಕಮ್ ರೆವೆನ್ಯೂ ರಿವೀಲ್ ಮಾಡಿದಾಗ ಫುಲ್ ಕಮೆಂಟಲ್ಲಿ ಮೇನ್ ಚಾನಲ್ ಇನ್ಕಮ್ ತೋರಿಸಿ ಬ್ರೋ ಅಂತ ಫುಲ್ ಕಮೆಂಟಲ್ಲೆಲ್ಲ ಅದೇ ಇತ್ತು, ಅದಕ್ಕೆ ತೋರಿಸಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗೈತೆ ಅಂತ ಅನ್ಕೋತೀನಿ. ಫಸ್ಟ್ ಟೈಮ್ ನಾನು ಮೇನ್ ಚಾನಲ್ಗೆ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವೀಕು ತುಂಬಾ ಸ್ಪೆಷಲ್ ಆಗಿರೋ ಒಂದು ಒಳ್ಳೆ ವಿಡಿಯೋನ ತಗೊಬರ್ತೀನಿ. ಫ್ರೈಡೇ 11:11ಗೆ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಫ್ರೈಡೆಗೆ. ಅಲ್ಲಿವರೆಗೂ ಸೆಕೆಂಡ್ ಚಾನಲ್ ನೋಡ್ತೀರಿ. ಬಾಯ್.